2024 ಮಹಾಭಾರತ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಬಿಜೆಪಿ ಪಾಳ್ಯದಲ್ಲಿ ಕೆಲ ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವಂತ ಭೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಕೆಲ ಹಾಲಿ ಸಂಸದರ ಪರವಾಗಿ ವಿಜಯೇಂದ್ರ ಅವರೇ ಮಾತನಾಡಿದ್ದಾರೆ. ಹೊಸ ಪ್ರಯೋಗ ಬೇಡ ಅನ್ನುವಂತಹ ಲೆಕ್ಕಾಚಾರದಲ್ಲಿ ವಿಜಯೇಂದ್ರ ಈ ಬಾರಿ 12 ಹಾಲಿ ಸಂಸದರಿಗೆ ಟಿಕೆಟ್ ಕೈ ತಪ್ಪುವ ಬಗ್ಗೆ ಚರ್ಚೆ ಆಗ್ತಾ ಇದೆ. 12 ಸಂಸದರ ಪೈಕಿ 5 ಪರ ಬಿಜೆಪಿ ರಾಜ್ಯಾಧ್ಯಕ್ಷರು ಬ್ಯಾಟ್ ಬೀಸಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ವಿಜಯೇಂದ್ರ ರಣತಂತ್ರದ ಎಕ್ಸ್ಕ್ಲೂಸಿವ್ ಮಾಹಿತಿ. ವಯೋಸಹಜ ಮತ್ತು ಇತರೆ ಕಾರಣಕ್ಕೆ ಕೆಲವರಿಗೆ ಟಿಕೆಟ್ ಮಿಸ್ ಸಂದೇಶ ರವಾನೆ ಆಗ್ತಾ ಇದೆ. ಸುಲಭವಾಗಿ ಗೆಲ್ಲುವಂತಹ ವೈಯಕ್ತಿಕ ವರ್ಚಸ್ಸು ಹೊಂದಿರುವ ಹಾಲಿ ಸಂಸದರ ಪರ ನಿಲ್ಲೋದಕ್ಕೆ ವಿಜಯೇಂದ್ರ ಅವರು ಮುಂದಾಗಿದ್ದಾರೆ. ಗೆಲ್ತೀವಿ ಎಂಬ ಹಾಲಿ ಸಂಸದರ ಮಾಹಿತಿಯನ್ನ BY ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಲ್ರೆಡಿ ಸಂಗ್ರಹಿಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಬಿಜೆಪಿ ಪಾಳ್ಯದಲ್ಲಿ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ತಪ್ಪಿರೋದು ದೊಡ್ಡ ಮಟ್ಟದ ಹಿನ್ನಡೆ ಅನ್ನುವಂತ ವಿಶ್ಲೇಷಣೆ ಚುನಾವಣೆಯ ಫಲಿತಾಂಶದ ಬಳಿಕ ಕೇಳೋದಕ್ಕೆ ಸಿಕ್ತು. ಬಟ್ ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲೂ ಕೂಡ ಆ ಎಡವಟ್ಟು ಮಾಡದೇ ಇರೋದಕ್ಕೆ ಬಿಜೆಪಿ ಪಾಳ್ಯದಲ್ಲಿ ಪ್ಲಾನ್ ಆಗಿದೆಯಾ? ವಿಜಯೇಂದ್ರ ಅವರ ಗೇಮ್ ಪ್ಲಾನ್ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಸುರೇಶ್. ಶ್ರುತಿ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಹೊಸ ಪ್ರಯೋಗಕ್ಕೆ ಹೈಕಮಾಂಡ್ ಮುಂದಾಗಿತ್ತು. ಈ ಹೊಸ ಪ್ರಯೋಗದಿಂದಾಗಿ ಏನು ರಾಜ್ಯ BJPಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಶುರುವಾಯಿತು. ಅಂದರೆ ಚುನಾವಣೆಯಲ್ಲಿ ತೀರಾ ಹೀನಾಯವಾದಂಥ ಸೋಲನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ ಎದುರಾಯಿತು. ಸೊ ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಂದರೆ ಮುಂದೆ ಏನು ಲೋಕಸಭೆ ಚುನಾವಣೆ ಇದೆ, ಈ ಲೋಕಸಭೆ ಚುನಾವಣೆಯಲ್ಲಿ ಹಿಂದೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮಾಡಿದಂಥ ಹೊಸ ಪ್ರಯೋಗ ಬೇಡ ಅನ್ನೋ ಲೆಕ್ಕಾಚಾರದಲ್ಲಿ ಏನು BY ವಿಜಯೇಂದ್ರ ಅವರು ಇರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗೇನು 12 ಹಾಲಿ ಸಂಸದರಿದ್ದಾರೆ. ಹಾಲಿ ಸಂಸದರ ಪೈಕಿಯಲ್ಲಿ 12 ಜನರಿಗೆ ಈ ಬಾರಿ ಟಿಕೆಟ್ ನಾನಾ ಕಾರಣಗಳಿಂದಾಗಿ ಕೈ ತಪ್ಪುವಂತಹ ಸಾಧ್ಯತೆಗಳು ಇದೆ. ಈ ಬಗ್ಗೆ ಈಗಾಗಲೇ ಹೈಕಮಾಂಡ್ನಿಂದಲೂ ಕೂಡ ಒಂದು ಸಂದೇಶ ಕೂಡ ಬಂದಿರತಕ್ಕಂಥದ್ದು. ಸೊ ಇದೇ ನಿಟ್ಟಿನಲ್ಲಿ ಈಗ ಆ 12 ಜನರ ಪೈಕಿ ಗೆಲ್ಲುವಂತಹ ಅಂದರೆ ಸುಮಾರು 5 ರಿಂದ 6 ಮಂದಿ ಗೆಲ್ಲುವಂತಹ ಮತ್ತು ಸುಲಭವಾಗಿ ಗೆಲ್ಲುವಂತಹ ಸಂಸದರನ್ನು ಈಗ BY ವಿಜಯೇಂದ್ರ ಅವರು ಗುರುತಿಸಿರ್ತಕ್ಕಂಥದ್ದು. ಯಾಕೆಂದರೆ ಈಗಾಗಲೇ ಆಡಳಿತ ಪಕ್ಷ ಇರೋದ್ರಿಂದಲ್ಲಿ ಕಾಂಗ್ರೆಸ್ಸು ಅವರ ಎದುರು ಅಷ್ಟು ಅಂದರೆ ಈಗ ಹೊಸ ಅಭ್ಯರ್ಥಿಗಳನ್ನು ಹಾಕಿ ರಿಸ್ಕ್ ತಗೊಳ್ಳೋದು ಬೇಡ ಅನ್ನೋಂತಹ ಒಂದು ಲೆಕ್ಕಾಚಾರಕ್ಕೆ BY ವಿಜಯೇಂದ್ರ ಅವರು ಬಂದಿರತಕ್ಕಂಥದ್ದು. ಸೊ ಹೀಗಾಗಿನೇ ಅವರು 5 ಕ್ಷೇತ್ರಗಳ ಪೈಕಿ ಅಂದರೆ ಏನು ಈಗ ಹಾಲಿ ಸಂಸದರಿದ್ದಾರೆ, ಆ 5 ಕ್ಷೇತ್ರಗಳ ಗೆಲ್ಲುವಂತಹ ಅಭ್ಯರ್ಥಿಗಳ ಮಾಹಿತಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಅವರ ಮಾಹಿತಿ ಕೂಡ ಕ್ಷೇತ್ರವಾರು ಅಂದರೆ ಅಲ್ಲಿಯ ಒಂದು ಸ್ಥಳೀಯ ವಾತಾವರಣ ಯಾವ ರೀತಿ ಇದೆ, ರಾಜಕೀಯ ಪರಿಸ್ಥಿತಿ, ಅದೆಲ್ಲದರ ಮಾಹಿತಿಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಸೊ ಇದೆಲ್ಲವನ್ನು ನೋಡ್ತಾ ಹೋದಾಗ ಈ 5 ಕ್ಷೇತ್ರಗಳ ಪರವಾಗಿ ಅಂದರೆ 5 ಕ್ಷೇತ್ರಗಳ ಏನು ಸಂಸದರಿದ್ದಾರೆ ಅವರ ಪರವಾಗಿ ಹೈಕಮಾಂಡ್ಗೆ ಈ ಬಾರಿ ವಯೋಸಹಜ ಇದ್ದರೂ ಕೂಡ ಅವರಿಗೆ ಈ ಬಾರಿ ಟಿಕೆಟನ್ನು ಕೊಡೋಣ, ಯಾಕಂದರೆ ಗೆಲ್ತಾರೆ. ಸೊ ನಾವು ರಿಸ್ಕ್ ತೊಗೊಳ್ಳೋದು ಬೇಡ ಅಂತಕ್ಕಂತಹ ಒಂದು ಮನವಿಗೆ ಹೈಕಮಾಂಡ್ ನಾಯಕರಿಗೆ ಮುಂದಾಗ್ತಾ ಇರೋದಕ್ಕೆ BY ವಿಜಯೇಂದ್ರ ಅವರು ಪ್ಲಾನನ್ನು ಮಾಡಿರ್ತಕ್ಕಂಥದ್ದು. ಇದು ನಮಗೆ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಆ 5 ಪೈಕಿ ಯಾರ್ಯಾರು ಇದ್ದಾರೆ, 5 ಸಂಸದರನ್ನು ಕೂಡ ನಾವು ಇವತ್ತು ಡಿಸ್ಪ್ಲೇ ಮಾಡಿದ್ದೇವೆ. ಅದರಲ್ಲಿ GM ಸಿದ್ದೇಶ್ವರ್ ಇದ್ದಾರೆ, ಕರಡಿ ಸಂಗಣ್ಣ ಅವರು ಇದ್ದಾರೆ, ಶಿವಕುಮಾರ್ ಉದಾಸಿ ಅವರಿದ್ದಾರೆ. ಸೊ ಒಟ್ಟಾರೆ ಸೇರಿದಂತೆ 5 ಸಂಸದರ ಹೆಸರನ್ನು ಕೂಡ ಈಗ ಕೇಂದ್ರಕ್ಕೆ ಶಿಫಾರಸು ಅಂದರೆ ಏನು ಹೈಕಮಾಂಡ್ ನಾಯಕರಿಗೆ ಇವರ 5 ಜನರ ಹೆಸರನ್ನು ಶಿಫಾರಸು ಮಾಡಿ ಇವರು ಗೆಲ್ಲುವಂಥವ್ರು. ಸೊ ಹೀಗಾಗಿ ಇವರಿಗೆ ಟಿಕೆಟ್ ನಿರಾಕರಣೆಯ ವದಂತಿಗಳೇ ಹಬ್ಬದಂತೆ, ಅಂದರೆ ಟಿಕೆಟ್ ಇಲ್ಲ ಅಂತಕ್ಕಂಥದ್ದು ಏನು ಕೆಲ ದಿನಗಳ ಹಿಂದೆ ಒಂದಷ್ಟು ಚರ್ಚೆ ಆಯಿತು ರಾಜಕೀಯವಾಗಿ. ಆ ಎಲ್ಲ ಚರ್ಚೆಗಳು ಹೇಳೋದಕ್ಕೂ ಮುಂಚೆನೇ ಮತ್ತೊಮ್ಮೆ ಈಗ ಅವರನ್ನು ತಟಸ್ಥವಾಗಿ ಮತ್ತೆ ಅವ್ರನ್ನ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ಆಕ್ಟಿವ್ ಆಗಿರ್ತಕ್ಕಂತೆ ಮಾಡುವುದಕ್ಕೆ ಈಗ ವಿಜಯೇಂದ್ರ ಅವರು ಪ್ಲಾನ್ ಮಾಡಿರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ವಿಜಯೇಂದ್ರ ಅವರ ಪ್ಲಾನ್ ಏನಿದೆ, ಆ ವಿಜಯೇಂದ್ರ ಅವರ ಮಾತಿಗೆ ಹೈಕಮಾಂಡ್ ಮನ್ನಣೆಯನ್ನು ನೀಡುತ್ತಾ ಅಥವಾ ಏನಾದರೂ ಮತ್ತೆ ಹೊಸ ಪ್ರಯೋಗಕ್ಕೆ ಮುಂದಾಗುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ.